ನನ್ನ ಹೆಸರು ಪರಶುಮೂರ್ತಿ ಅಂತ ವರ್ಣ ಕ್ಷೇತ್ರದಿಂದ ಬಂದಿರೋದು. ಇವತ್ತು ಈ ಕಾಂಗ್ರೆಸ್ಸಿನ ನಡೆ ನೋಡಿದ್ರೆ ತುಂಬಾ ನೋವಾಗ್ತಾ ಇದೆ. ಇವತ್ತು ಎಚ್ ಮಹದೇವಪ್ಪ ಅವರು ಈ ಮೈಸೂರು ಭಾಗ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಒಬ್ಬ ಹಿಂದುಳಿದ ನಮ್ಮ ದಲಿತ ನಾಯಕರು. ಇವತ್ತು ಕಾಂಗ್ರೆಸ್ನವರು ದಲಿತರ ಓಟನ್ನು ತಕ್ಕೊಂಡು ಇವತ್ತು ಇಲ್ಲಿವರೆಗೂ ಕೂಡ ರಾಜ್ಯಭಾರವನ್ನು ಮಾಡಿದೆ. ನಮ್ಗೆ ದಲಿತರಿಗೆ ಮುಖ್ಯಮಂತ್ರಿ ಕೊಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ, ಇದುವರೆಗೂ ಕೂಡ ಆ ಒಂದು ಕೆಲಸವನ್ನು ಕೂಡ ಮಾಡಕ್ಕಾಗಿಲ್ಲ. ಆದ್ರೆ ನಾವು ನೋಡ್ತಾ ಬಂದ್ರೆ ಹಂತವಾಗಿ ದಲಿತರನ್ನ ತುಳಿತಾ ಇದೆ ಅಂತಕ್ಕಂಥದ್ದು ಇದು ಕಾಣ್ತಾ ಇದೆ. ಅದಕ್ಕೆ ಇದು ಒಂದು ನೈಜ ಉದಾಹರಣೆ. ಮಹದೇವಪ್ಪ ಅವರು ಈ ಭಾಗದಲ್ಲಿ ಎಲ್ಲ ಜನವನ್ನ ಸಂಘಟಿಸಿಕೊಂಡು ಪಕ್ಷವನ್ನ ಅತಿ ಎತ್ತರಕ್ಕೆ ಕೊಂಡೋಗಿರ್ತಕ್ಕಂಥ ಪಾತ್ರ ಅವ್ರದ್ದು ಕೂಡ ಇದೆ. ಹಾಗಾದ್ರೆ ಎಲ್ಲ ದಲಿತರನ್ನ ಕಾಂಗ್ರೆಸ್ ಪಕ್ಷ ಹುದ್ದೆಗಳನ್ನ ಕೊಡ್ಲಿಲ್ಲ, ಕಚ್ಕೋತಾ ಇದೆ ಅಂತಂದ್ರೆ ದಲಿತರನ್ನ ದಮನ ಮಾಡ್ತಕ್ಕಂಥ ಒಂದು ಇದು ಎದ್ದು ಕಾಣ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮೊದಲನೇ ಪಟ್ಟಿನಲ್ಲೇ ಕೂಡ ಇವ್ರನ್ನ ಕ್ಯಾಬಿನೆಟ್ ತಗೋಬೇಕಾಗಿತ್ತು. ಅನಿವಾರ್ಯ. ನಮ್ಗೆ ಆಶ್ಚರ್ಯವಾಗ್ತದೆ ಯಾಕೆ ಕೆಲಸ ಮಾಡಿದೆ ಅಂತ ಗೊತ್ತಿಲ್ಲ. ಏನೇ ಇರಲಿ, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸರ್ಕಾರದಲ್ಲಿ ಈ ಮಹದೇವಪ್ಪ ಅವ್ರನ್ನ ಇಲ್ಲಿ ಕೈ ಬಿಡ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿಯನ್ನ ಅವರೇ ಅನುಭವಿಸಬೇಕು ಬರ್ತದೆ. ಹಾಗಾಗಿ ಈ ಸರ್ಕಾರ ಎಚ್ಚೆತ್ಕೊಂಡು ಈಗಲಾದ್ರೂ ಅವ್ರಿಗೆ ಉನ್ನತ ಸ್ಥಾನವನ್ನು ಕೊಟ್ಟು ಅವರ ಸ್ಥಾನಮಾನಕ್ಕೆ ಗೌರವ ಕೊಟ್ಟು ಜನಾಂಗಕ್ಕೆ ಅನುಕೂಲ ಆಗಂತ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ.